ಬಾರಿ ಬೇಜಾರಲ್ಲಿದ್ದೇನೆ. ವಿಷಯ ಅಂತ ಗೊತ್ತುಂಟ ಇವರೇ, ಇವತ್ತು ಒಂದು ಸ್ಪೆಷಲ್ ಡೇ. ಅಂದ್ರೆ ನಮ್ಮದು ಆನಿವರ್ಸರಿ. ಇವತ್ತು 3 ವರ್ಷ ಆಯ್ತು ಮದುವೆ ಆಗಿ. ನಾನು ಮತ್ತೆ ನನ್ನ ಗಂಡ ಹೊರಗೆ ಲಂಚಿಗೆ ಹೋಗುವ ಅಂತ ನಾವು ಡಿಸೈಡ್ ಮಾಡಿದ್ವಿ. ಯಾವಾಗಲೂ ನನ್ನ ಗಂಡನ ನಂತರ ಎದ್ದೇಳುವ ನಾನು ಇವತ್ತು ಸೂರ್ಯಮಾಮ ಉದಯ ಆಗುವ ಮುಂಚೆ ಎದ್ದು ಕೂತಿದ್ದೇನೆ. ಪಟಪಟ ಅಂತ ಮನೆಯ ಕೆಲಸ ಮುಗಿಸಿ ರಪರಪ ಅಂತ ರೆಡಿಯಾಗಿ ಕೆಂಪಾದ ಸೀರೆ ಅರಿಶಿಣದಿಂದ ತಗೊಂಡು ಬಂದದು. ಸೆಕ್ಸಿ ಬ್ಲೌಸ್ ನೈಸ್ ಬುಟಿಕ್ ಇಂದ ಸ್ಟಿಚ್ ಮಾಡಿಸಿ ತಂದದು. ಕಾಲಿಗೆ ಕುಟ್ಟಿ ಮುಟ್ಟು, ಮುಖ ನಿಲಿಕ್ಕೆ ಮೇಕಪ್, ಮೈ ತುಂಬಾ ಪರ್ಫ್ಯೂಮ್ ಹಾಕಿ 11 ಗಂಟೆಗೆ ರೆಡಿಯಾಗಿ ಕೂತಿದ್ದೇನೆ. ಅಲ್ಲಿ ತನಕ ಈ ಮನುಷ್ಯ ರೆಡಿ ಆಗ್ಲಿಕ್ಕೆ ಹೋಗಿರ್ಲಿಲ್ಲ. ಆದ್ರೆ ಸಹ ಪರವಾಗಿಲ್ಲ, ಇವರದು ಬಟ್ಟೆ ಎಲ್ಲ ಆಯಾನ ಹಾಕಿ ಶೂ ಎಲ್ಲ ರೆಡಿ ಇಟ್ಟು ಇನ್ನು ಹೇಗಿದ್ರು ಲಂಚಿಗೆ ಹೋಗುದಲ್ಲ, ಚಂದ ಕಾಣ್ಬೇಕು, ತುಂಬಾ ಫೋಟೋ ತೆಗಿಬೇಕು ಅಂತ ಎಂತೆಲ್ಲ ಆಸೆ ಇಟ್ಕೊಂಡು ಕಾಯ್ತಿದ್ದೆ. ಹೇಗೋ ಎಲ್ಲ ಪರ್ಫೆಕ್ಟ್ ಆಗಿ ಹೋಗ್ತಾ ಇತ್ತು. ಮನುಷ್ಯ ಕೂಡ ರೆಡಿಯಾಗಿ ಚಂದದಲ್ಲಿ ಬಂದ್ರು. ಆಯ್ತು, ನನ್ನ ನೋಡಿದ್ರು, ಕಾಂಪ್ಲಿಮೆಂಟ್ ಕೊಡ್ಲಿಲ್ಲ, ಅದು ಬಿಡಿ, ಅವರ ಜನ್ಮದಲ್ಲಿಲ್ಲ. ಸಾಯ್ಲಿ, ನಾವು ಹೇಗಿದ್ರು ಹಾಟೆ ಅಲ್ಲ, ಕಾಂಪ್ಲಿಮೆಂಟ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸರಿ ಇನ್ನು ಹೊರಡುವ ಅಂತ ಹೇಳಿ ಮನೆಯಿಂದ ನಾನು ಹೊರಗೆ ಬಂದಿದ್ದೇನೆ. ಇನ್ನು ಇವರು ಹೊರಗೆ ಬಂದು ಕೀ ಹಾಕಬೇಕು ಅಷ್ಟೊತ್ತಿಗೆ ರಪ್ಪ ಹೇಳಿದ್ರು, ನನಗೆ ಅರ್ಜೆಂಟ್ ಟಾಯ್ಲೆಟ್ ಬಂದಿದೆ, ರಪಕ್ಕ ತಂಡಾಸಿಗೆ ಹೋಗಿ ಬರ್ತೇನೆ ಅಂತ ಹೊರಟರು. ಅಷ್ಟೇ. ಹೋದ ಮನುಷ್ಯ 2.5 ಗಂಟೆ ತನಕ ಹೊರಗೆ ಬರುದು ಕಾಣುವುದಿಲ್ಲ. ನನ್ನ ಗಂಡನಿಗೆ ಅಫೇರ್ ಉಂಟು ಇವರೇ, ಮನುಷ್ಯನ ಜೊತೆ ಅಲ್ಲ, ಕೋಮೋಡ್ ಜೊತೆ. ನಾನು ಕಾದು ಸೋತು ಸುನ್ನಾಗಿ ಹೋದೆ. ನನ್ನ ಮುಖ ನೋಡಿ ಅಂತೆ ಮೇಕಪ್ ಸಹ ಬೇಗರಲ್ಲಿ ಹರಿದು ಹೋಗ್ತಾ ಉಂಟು. ಎಂತ ಮಾಡುದು ಇವರೇ? ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನ ಅವಸ್ಥೆ ಇದೆಯಾ? ಯಾವಾಗ ಗಂಡಂದ್ರು 1 ನಿಮಿಷದಲ್ಲಿ ಹೋಗಿ ಬರ್ತೇನೆ ಅಂತ ಹೇಳ್ತಾರೆ ನೋಡಿ, ದೇವರಾಣೆ ನಂಬಲಿಕ್ಕೆ ಹೋಗ್ಬೇಡಿ, ಅವರು ಬರುವುದಿಲ್ಲ. ಆ ತಂಡಸೊಳಗೆ ಎಂತ ಗಂಟಿಟ್ಟಿದ್ದಾರೆ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಇವತ್ತಿದು 1 ದಿವಸದ ಪ್ರಾಬ್ಲಮ್ ಅಲ್ಲ, ಇದು ಡೈಲಿ ಪ್ರಾಬ್ಲಮ್. ಅಂದ್ರೆ ಒಳಗೆ ಹೋದ ತಕ್ಷಣ ಇವರೊಂದು ಅಂತರಿಕ್ಷಕ್ಕೆ ಹೋದಾಗೆ, ಬೇರೆ ಒಂದು ಪ್ಲಾನೆಟ್ ಒಳಗೆ ನುಗ್ಗಿದಾಗೆ. ಮನುಷ್ಯ ಹೊರಗೆ ಬರೋದು ಕಾಣೋದಿಲ್ಲ ನಿಮ್ಗೆ. ಮತ್ತೆ ಒಂದು ಸಾಧಾರಣ 1.5-2 ಗಂಟೆ ಆದ ನಂತರ ಬಾಗಿಲಿದು ಚಿಲ್ಕ ಓಪನ್ ಆಗ್ತದೆ, ಮೆಲ್ಲ ಲಟ್ಲುಟ್ ಅಂತ ಮೆತ್ತಗೆ ಬರ್ತಾರೆ. ಕೈ ಕಾಲ ಹಿಡ್ದಿದೆ, ಇರುವೆ ಬಂದಿದೆ ಕಾಲಿಗೆ ಅಂತ ಅಲ್ಲ. ಮತ್ತೆ 2.5 ಗಂಟೆ ತನಕ ಪಿಕ್ಚರ್ ನೋಡಿದಾಗೆ ಒಳಗೆ ಕಕ್ಕುಸಲ್ಲಿ ಕೂತ್ರೆ ನಿಮ್ಮ ಕಾಲಿಗೆ ಇರುವೆ ಬರದೆ ಕೂತ್ಕೊಳ್ತದ? ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಅನಿಸ್ತಾ ಇತ್ತು, ಅಂದ್ರೆ ನಮ್ಮ ಮನೇಲಿ ಈ ತರ ಎಲ್ಲ ಮಾಡಿದ್ದು ನಾನು ನೋಡ್ಲಿಲ್ಲ. ಈ ಮನುಷ್ಯವೇ ಫಸ್ಟ್ ಮಾಡುದು, ಗಂಟೆಗಟ್ಟಲೆ ಒಳಗೆ ಕೂತ್ಕೊಳ್ಳೋದು. ನಾನು ಅನ್ಕೊಳ್ಳೋದು ಎಲ್ಲಿಯಾದ್ರೂ ಉಷ್ಣ ಆಗಿದೆ ಏನೋ, ಪಾಪ ಹೊರಗೆ ಬರ್ತಿಲ್ವೋ ಏನು ಅಂತ ನನ್ನ ಮಂಡೆಯಲ್ಲಿ. ಇದು ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ. ನಾನು ಜೀರಿಗೆ ಕಸ ಎಲ್ಲ ಕೊಡುದು, ಮತ್ತೆ ಹೇಳ್ತಾರೆ ಇಲ್ಲಪ್ಪ ನಂಗೆ ಸಲಿ ಹೋಗ್ತದೆ ಅಂತ. ಇದುವೇ ಆದ್ರೆ ಹೊಸದಲ್ಲಿ ಇವರು ಹೀಗೆ ತಂಡಸೊಳಗೆ ಹೋದವರು ಹೊರಗೆ ಬರ್ತಿಲ್ಲ. ನಾನು ಬಾಗಿಲು ಬಡಿತಾ ಇದ್ದಾನೆ, ಒಳಗಿಂದ ಸೈಲೆನ್ಸ್. ನನಗೆ ತಲೆ ಕೆಟ್ಟೋಯ್ತು. ನಾನು ಅನ್ಕೊಂಡು ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಏನು ಅಂತ ಹೇಳಿ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿದ್ದೇನೆ. ಹೇಳ್ತೇನೆ, ಆಂಬ್ಯುಲೆನ್ಸ್ ಮನೆ ಮುಂದೆ ಬಂದು ನಿಂತಿದೆ. ಈ ಮನುಷ್ಯ ಹೊರಗೆ ಬರಲಿಲ್ಲ. ಎಲ್ಲ ಬಂದು ಇನ್ನು ಸ್ಟ್ರಕ್ಚರ್ ಎಲ್ಲ ಇಟ್ಕೊಂಡು ಒಳಗೆ ಬಂದಾಗಿದೆ. ದಡಬಡ ಕೊಡ್ತಾ ಇದ್ದಾರೆ, ಇನ್ನು ಹೊಡಿಯುವುದು ಅಂತ ಹೇಳಿ ಡೋರ್. ಆಗ ಮೆಲ್ಲ ಹೊರಗೆ ಬರ್ತಾ ಇದ್ದಾರೆ. ಎಂತದ? ನಾನು ಕಕ್ಕುಸಲ್ಲಿದ್ದೆ ಅಂತ. ಆ ಕಕ್ಕುಸಿಗೆ ಸಿಡಿಲ್ ಬಡಿಯ ನನ್ನ ಜೀವ ನಿಂತೋಗಿತ್ತು ಮಾರೆ. ಒಮ್ಮೆ ನನಗೆ ಡೌಟ್ ಆಯಿತು, ಇವರು ವಾಶ್ರೂಮ್ ಒಳಗೆ ಹೋಗಿ ಎಲ್ಲಿಯಾದರೂ ಫೋನಲ್ಲಿ ಮಾತಾಡ್ತಾರಾ ಅಥವಾ ವಾಟ್ಸ್ಯಾಪಲ್ಲಿ ಟೆಕ್ಸ್ಟ್ ಮೆಸೇಜ್ ಮಾಡ್ತಾರಾ, ಅಫೇರ್ ಏನಾದರೂ ಉಂಟಾ, ಹೆಂಗಸರದು ಚಟ ಉಂಟಾ ಅಂತ ಅನ್ಕೊಂಡೆ. ಮತ್ತೆ ನನಗೆ ಅನಿಸುತ್ತೆ ಇವರ ಮುಸುಂಟಿಗೆ ನಾನು ಸಿಕ್ಕಿದೆ, ಇವರದು ಭಾಗ್ಯ. ಇಲ್ಲದ್ರೆ ಇವರನ್ನು ಯಾರು ಸಹ ಮೂಸಿ ನೋಡ್ಲಿಕ್ಕಿಲ್ಲ. ನೆಕ್ಸ್ಟ್ ನನ್ನ ಮಂಡೆಗೆ ಬಂದದ್ದು, ಏನಾದರೂ ನಿಧಿ ಇಟ್ಟಿದ್ದಾರಾ? ಗೊತ್ತಿಲ್ಲದಾಗೆ ಬಂಗಾರದು ಬಿಸ್ಕಿಟ್, ಬಂಗಾರದ ನಾಣ್ಯ, ನೆಕ್ಲಿಸ್ ಅದಿದ್ದು ಏನಾದರೂ ಸಿಕ್ಕಿತ್ತೆ ಇವರಿಗೆ, ಅದನ್ನು ಅಲ್ಲೇ ಹೂತಾಕಿದಾರ ಅಂತ ಅನಿಸ್ತು. ಆದರೆ ಅಷ್ಟಿವರ ನಸೀಬು ಒಳ್ಳೇದಿಲ್ಲ ಅಂತ ಮತ್ತೆ ನನಗೆ ಫೀಲ್ ಆಯಿತು ಬಿಡಿ. ನನ್ನನ್ನು ಅವಾಯ್ಡ್ ಮಾಡಲಿಕ್ಕೆ ಅಲ್ಲಿ ಹೋಗಿ ಕೂತ್ಕೊಳ್ತಾರ. ನಾನು ಕಿರಿಕಿರಿ ಮಾಡ್ತೇನೆ, ಚೊರೆ ಮಾಡ್ತೇನೆ ಅಂತ ಹೇಳಿ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಅವ್ರ ಲೈಫ್ ಟೈಮ್ ಅಲ್ಲೇ ಇರಬೇಕಿತ್ತು ಅಲ್ಲ ಸರಿ ಅಲ್ಲ. ಸ್ವಯಂ ನಾನು ಅವರನ್ನು ನಿಲ್ಲಿಸಿ ಅವರ ಹತ್ರ ಕೇಳಿದ್ರೆ ಅವ್ರು ಎಂತ ಹೇಳ್ತಾರೆ ಗೊತ್ತುಂಟ? ಎಂತ ಎಲ್ಲರೂ ತಂಡಸಿಗೆ ಯಾಕೆ ಹೋಗ್ತಾರೆ, ನಾನು ಸಹ ಅದಕ್ಕೆ ಹೋಗುದು. ನಾನು ಹೋಗಿ 2 ನಿಮಿಷದಲ್ಲಿ ಬರ್ತೇನೆ. ಹಾಗಾದ್ರೆ ನಾನು ನಾರ್ಮಲ್ ಇಲ್ವಾ? ಹೋದ ತಿಂಗಳು ನಾನು ಸಹ ಹಠಕ್ಕೆ ಬಿದ್ದು ಇವರಾಗಿ ನಾನು ಸಹ ಹೋಗಿ ಒಳಗೆ 1 ಗಂಟೆ ಕೂತು ಬಂದೆ. ಶಿಲ್ಪಿಯಾಗಿ ಹೋಗಿದ್ದ ನಾನು ಹೊರಗೆ ಬರುವಾಗ ನಾಗವಲ್ಲಿ ಆಗಿದ್ದೆ. ಮಾನಸಿಕ ಆಗಿ ಬಂದದ್ದು ಹೊರಗೆ. ಒಂದು ಕೋಮೋಡ್ ಸೌತಿ ಆದದ್ದು ಕೇಳಿದ್ದೀರಾ? ನನ್ನ ಕೇಸ್. ನಾನು ಇವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಓದದ್ದು. ನನಗೆ ಮಾರ್ಕ ಸಂಕಟ ಆಗಿದೆ. ಈಗ ಸಹ ನಾಗವಲ್ಲಿಗಿಂತ ಕಮ್ಮಿ ಇಲ್ಲ ಅಂತ ಹೇಳಿದ್ರೆ ಹುಟ್ಟುಗುಣ ಸುಟ್ಟರು ಹೋಗ್ತದೆ. ಮತ್ತೆ ನಾಗವಲ್ಲಿ ನಮ್ಮವಳೆ, ನನ್ನ ಚಿಕ್ಕಮ್ಮದು ಮಗಳಲ್ಲ. ನೆಕ್ಸ್ಟ್ ಟೈಮ್ ನೀವೆಲ್ಲಿಯಾದ್ರೂ ಹೊರಡುವಾಗ ಲೇಟ್ ಆದ್ರೆ ನಿಮ್ಮ ಮೇಲೆ ಬ್ಲೇಮ್ ಆಗ್ತಾರಲ್ಲ, ಆಗ ಈ ಪಾಯಿಂಟ್ ಅನ್ನು ಎತ್ತಿಡಿ. ನೀವು ತಂಡಸೊಳಗೆ ಹೋಗಿ ಗಂಟೆಗಟ್ಟಲೆ ಕೂತ್ಕೊಳ್ತೀರಿ, ನಾವು ಕೇಳ್ತೇವಾ? ಬೆಚ್ಚದಲ್ಲಿ ಜಗಳ ಸಹ ಮಾಡಿದ್ದೆ. ಹಾಗೆ ಬರಲಿ ಅಂತ ತಿಳಿದು ಗೊತ್ತುಂಟ ನಿಂಗೆ. ಅಷ್ಟು ಸಹ ಡೌಟ್ ಇದ್ರೆ ಒಳಗೆ ಬಂದು ಕೂತ್ಕೊಂಡು ನೋಡು ನಾನು ಎಂತ ಮಾಡ್ತೇನೆ. ಅಲ್ಲ ನಂಗೆ ಕರ್ಮ ಬಂದಿದ್ದ. ಇವರಿಗೆ ಎಂತ ಒಳಗೆ ಎಕ್ಸ್ಪೆರಿಮೆಂಟ್ ಮಾಡೋದಾ ನಾನು ನೋಡ್ಲಿಕ್ಕೆ? CC ಕ್ಯಾಮ್ ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅದ್ರಲ್ಲಿ ಸಹ ಕಾಣುವ ದೃಶ್ಯಾವಳಿ ಒಂದಷ್ಟು ಚಂದ ಇರ್ಲಿಕ್ಕಿಲ್ಲ. ಚಂದೆಂತ ವಾಂಕದೆ ಬರ್ಬೋದು,
ಆದ್ರೆ ಈ ಮಿಸ್ಟ್ರಿ ಅನ್ನೋ ಒಂದು ಫೈಂಡ್ ಔಟ್ ಮಾಡ್ಲಿಕ್ಕೆ ಮಾಡ್ಬೇಕಲ್ಲ ಏನಾದ್ರು ಉಪಾಯ. ದ ವರ್ಲ್ಡ್ ವಾಂಟ್ಸ್ ಟು ನೋ. ಇವರ ಡಯಟ್ ಮೇಲೆ ಸಹ ನಂಗೆ ಒಮ್ಮೆ ಡೌಟ್ ಆಗಿತ್ತು. ಎಲ್ಲಿಯಾದ್ರೂ ಅನ್ನ ತಿನ್ನುವ ಜಾಗದಲ್ಲಿ ಕಲ್ಲು ಮಣ್ಣು ಏನಾದ್ರು ತಿಂತಾರ, ಹೊರಗೆ ಹೋಗುವಾಗ ಅದೇ ಹೋಗ್ತದೇನೋ ಅಂತ ಹೇಳಿ. ಕಬ್ಬಿಣ ಹೋಗ್ತಾ ಉಂಟಾ? ಎಷ್ಟೋ ಜನರಿಗೆ ಈ ವಿಡಿಯೋ ನೋಡಿ ಶೀಶು ಎಲ್ಲ ಹಾಕ್ತಿರ್ಬೋದಲ್ಲ. ನಿಮ್ಮ ಶೀಶು ಮನೆ ಹಾಳಾಗ, ನನ್ನ ಬಾಳೆ ಹಾಳಾಗಿ ಹೋಗಿದೆ. ಇಲ್ಲಿ ಗಂಟೆಗಟ್ಟಲೆ ಮನುಷ್ಯ ನನ್ನ ಜೊತೆ ಇರುವುದು ಬಿಟ್ಟು ತಂಡಸೊಳಗೆ ಕೂತಿದ್ದಾರೆ. ನನ್ನ ಕಷ್ಟ ನಿಮ್ಮ ಹತ್ರ ಹೇಳ್ಕೊಳ್ತಾ ಇರೋದು. ನಿಮ್ಮನ್ನು ಶೀಶು ಮಾಡ್ಲಿಕ್ಕೆ ಹೇಳಿದಲ್ಲ. ನಾನಿಷ್ಟು ಹಾಟ್ ಆಗಿ ರೆಡಿಯಾಗಿ ಎಂತ ಪ್ರಯೋಜನ? ನನ್ನ ಗಂಡ ಹೋಗಿ ತಂಡಸೊಳಗೆ ಕೂತ್ಕೊಂಡಿದ್ದಾರೆ. ಇದಕ್ಕೆ ನ್ಯಾಯ ಕೊಡಿಸ್ಬೇಕಲ್ಲ. ಅಲ್ಲ, ನಾನು ಡಿಸೈಡ್ ಮಾಡಿದ್ದೇನೆ, ಇವರೇನಾದ್ರೂ ಇವರ ಬುದ್ಧಿ ಚೇಂಜ್ ಮಾಡ್ಲಿಲ್ಲ, ಇವರ ಬೆಡ್ ಸಮೇತ ಇವರನ್ನು ನಾನು ತಂಡಸಿಗೆ ಶಿಫ್ಟ್ ಮಾಡ್ತೇನೆ. ಸೂಪರ್ ಮ್ಯಾನ್, ಬ್ಯಾಟ್ ಮ್ಯಾನ್, ಸ್ಪೈಡರ್ ಮ್ಯಾನ್ ತರನೇ ಇವರು ತಂಡಸ್ ಮ್ಯಾನ್. ಇಂಥ ಗಂಡಸರಿಗೆ ನನ್ನದೊಂದು ಕಿವಿ ಮಾತು, ದಯವಿಟ್ಟು ನೀವು ಮದುವೆ ಆಗುವಾಗ ಹುಡುಗಿ ನೋಡ್ಲಿಕ್ಕೆ ಹೋಗ್ಬೇಡಿ, ಕೊಮೋಡ್ ನೋಡ್ಲಿಕ್ಕೆ ಹೋಗಿ. ನೀವು ಕೊಮೋಡ್ ಅನ್ನೋ ಮದುವೆ ಆದ್ರೇನೆ ಸರಿ. ಲಂಚಿದು ಪ್ಲಾನ್ ಎಂತಾಯ್ತು ಕೇಳಿದ್ರ? 3:30 ಗಂಟೆಗೆ ಯಾವ ಹೋಟ್ಲು ಓಪನ್ ಇರ್ತದೆ? ನನ್ನ ಅಪ್ಪ ಅಲ್ಲಿ ಹೋಟೆಲ್ ಓಪನ್ ಇಡ್ಲಿಕ್ಕೆ ಬಂದ ಸಿಟ್ಟಿಗೆ ನನ್ನ ಗಂಡನ್ನು ಹೊಡೆದು ಸಾಯಿಸುವಂತಾಯ್ತು. ಮತ್ತೆ ಎಷ್ಟೊಂದು ಸಹ ಗಂಡಲ್ಲ ಮಾಂಗಲ್ಯ ಭಾಗ್ಯ, ಎಂತ ಮಾಡ್ಲಿಕ್ಕೂ ಆಗುದಿಲ್ಲ. ಹೇಳಿದೆ ಲಂಚ್ ಸಾಯ್ಲಿ, ಡಿನ್ನರ್ ತನಕ ನಾನು ಅಂಗಿ ಕುಂಟು ಮಾಪುದಿಲ್ಲ, ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹಠದಲ್ಲಿ ಕೂತಿದ್ದೇನೆ. ಮನಸ್ಸಿಗೆ ದುಃಖ ಆಯ್ತು. ನಿಮ್ಮ ಹತ್ರ ಬಂದು ಶೇರ್ ಮಾಡುವಂತ ಬಂದು ಹೇಳಿ. ನಿಮ್ಮ ಮನೆಯವರು ಸಹ ಹೀಗೆಯಾ? ಕಮೆಂಟಲ್ಲಿ ತಿಳಿಸಿ ಆಯ್ತಾ?